ಒಂದರಂದು ಭೀಮಾಗುಡಿ ರಾಜ್ಯ ಹೆದ್ದಾರಿ ರಸ್ತೆ ತಡೆ ಪ್ರತಿಭಟನೆ. ಮಾಜಿ ಸಚಿವ ರಾಜುಗೌಡ. ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯದಿಂದ ಏಪ್ರಿಲ್ 15ರವರೆಗೆ ಎಡದಂಡೆ ಕಾಲುವೆಗಳಿಗೆ ನೀರು ಹರಿಸುವಂತೆ ಆಗ್ರಹಿಸಿ ಏಪ್ರಿಲ್ 1ರಂದು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಭೀಮರಾಯನಗುಡಿ ಹತ್ತಿರದ ಬೀದರ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿಯ ರಸ್ತೆ ತಡೆ ಹಾಗೂ ಮುಖ್ಯ ಇಂಜಿನಿಯರ್ ಕಚೇರಿಗೆ ರೈತರು ವಿವಿಧ ಸಂಘಟನೆಗಳಿಂದ ಮುತ್ತಿಗೆ ಹಾಕಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಚಿವ ರಾಜುಗೌಡ ಅವರು ಪತ್ರಿಕೆಗೆ ತಿಳಿಸಿದ್ದಾರೆ. ಈಗಾಗಲೇ ಜಿಲ್ಲೆಯ ರೈತರಿಗೆ ಏಪ್ರಿಲ್ 6ರವರೆಗೆ ನೀರು ಹರಿಸುವುದಾಗಿ ಐಸಿಸಿ ಸಭೆಯಲ್ಲಿ ತೀರ್ಮಾನಿಸಿದ್ದಾಗಿ ಹೇಳಿತ್ತು. ಆದರೆ ರೈತರು ತಮ್ಮ ಬೆಳೆ ಉಳಿಸಿಕೊಳ್ಳಲು ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಮಾಡಿದ ಹೋರಾಟಕ್ಕೆ ಪ್ರತೀಕಾರವಾಗಿ ಮಾರ್ಚ್ 25ಕ್ಕೆ ನೀರು ಬಂದ್ ಮಾಡಿ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ನಾರಾಯಣಪುರ ಎಡೆ ಬಲದಂಡೆ ನಾಲೆಗಳ ವ್ಯಾಪ್ತಿಯ ರೈತರ ಬೆಳೆ ರಕ್ಷಣೆಗೆ ಹಾಗೂ ಈ ಭಾಗದ ಜನ ಜಾನುವಾರುಗಳಿಗೆ ಅನುಕೂಲವಾಗುವಂತೆ ಏಪ್ರಿಲ್ 15ರವರೆಗೆ ನೀರು ಹರಿಸಲು ಸರ್ಕಾರ ನಮ್ಮ ಜಿಲ್ಲೆಯ ರೈತರ ವಿರುದ್ಧ ಸೇಡಿನ ಮನೋಭಾವನೆ ತಳೆದು ಉದ್ದೇಶಪೂರ್ವಕವಾಗಿ ನೀರು ತಡೆಹಿಡಿದು ದಬ್ಬಾಳಿಕೆ ನಡೆಸುತ್ತಿದೆ. ನಮ್ಮ ರೈತರಿಗೆ ಅನ್ಯಾಯವಾದರೆ ಸುಮ್ಮನೆ ಕೂರುವ ಜಾಯಮಾನವಲ್ಲ. ಏಪ್ರಿಲ್ 26ರಂದು ಹುಣಸಗಿಯಿಂದ ನಾರಾಯಣಪುರದವರೆಗೆ ರೈತರೊಂದಿಗೆ ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ಪ್ರತಿಭಟನೆ ಮಾಡಿದರು. ಸರ್ಕಾರ ಮಾತ್ರ ಮೌನವಾಗಿದೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ಮನವಿ ಮಾಡಿ ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ಮನವಿ ಮಾಡಿದ್ದೇವೆ. ರೈತರು ಬೆಳೆದ ಬೆಳೆಗಳು ಕೈಗೆ ಬಾರದೇ ಇದ್ದಲ್ಲಿ ಅನ್ನದಾತರು ಕಂಗಾಲಾಗಿ ಸಾಲ ಸೂಲ ಮಾಡಿಕೊಂಡು ಕಷ್ಟ ಅನುಭವಿಸುವ ಪರಿಸ್ಥಿತಿ ಬರುವ ಮುಂಚೆಯೇ ತಕ್ಷಣ ಜಲಾಶಯದಲ್ಲಿರುವ ಕೃಷಿ ಬಳಕೆಯ ನೀರು ಕಾಲುವೆಗಳಿಗೆ ನಿರಂತರ ಹರಿಸಬೇಕು. ಇಲ್ಲವಾದಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರವೇ ನೇರ ಹೊಣೆಯಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಎಚ್ಚರಿಕೆ ನೀಡಿದ್ದಾರೆ. ರೈತರು ಬೆಳೆದ ಬೆಳೆಗಳು ಉಳಿಸಲು ಯಾದಗಿರಿ ಜಿಲ್ಲೆಯ ಎಲ್ಲಾ ಕನ್ನಡಪರ ರೈತಪರ ಸಂಘಟನೆಗಳು ಪ್ರಜ್ಞಾವಂತರು ಪಕ್ಷಭೇದ ಮರೆತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಜಿ ಸಚಿವ ರಾಜುಗೌಡ ಅವರು ಮನವಿ ಮಾಡಿದ್ದಾರೆ. ವರದಿ ವೆಂಕಟೇಶ ಯಾದವ್. 1ನೇ ತಾರೀಕಿಂದ 6ನೇ ತಾರೀಕುವರೆಗೂ ನೀರು ಬಿಡ್ತಿದ್ರಿ. ಏಪ್ರಿಲ್ 1ರಿಂದ 6ವರೆಗೆ ಆಲಿಮೆಟ್ಟಿಗೆ ಸಂಬಂಧಪಟ್ಟಂತ ಡ್ಯಾಮ್ ಇಂದ ನೀರು ಬಿಡ್ತಿದ್ರಿ. ಇದಕ್ಕೆ ತುಂಗಭದ್ರಾಗ ಬಿಡ್ತಿದ್ರಿ. ನಾರಾಯಣಪುರ ಬಲದಂಡೆ ಎಡದಂಡೆ ಯಾಕೆ ಬಿಡ್ತಿಲ್ಲ? ಯಾಕೆ ನಮ್ಮ ಜನರ ಮೇಲೆ ನಿಮಗೆ ಸಿಟ್ಟು? ಮಾತೈತ್ರಿ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡೋ ಮಂತ್ರಿ ಯಾಕೆ ಕಲ್ಯಾಣ ಕರ್ನಾಟಕ ಹಾಳು ಮಾಡಕತ್ತೀರಿ? ನಿಮ್ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೆ ನೀರು ಬಿಡ್ರಿ. ಇಲ್ಲೊಂದು ಪಕ್ಷದಲ್ಲಿ ನಾಳೆ ಎಲ್ಲಾ ರೈತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ನಾವು ಹೋರಾಟ ಮಾಡ್ತಿದ್ದೇವೆ. ಭೀಮರಾಯಗುಡಿಯಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ದೊಡ್ಡ ಪ್ರಮಾಣದ ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಚೀಫ್ ಇಂಜಿನಿಯರ್ ಆಫೀಸ್ ಇದೆ. ಅವರೇ ಈ ನೀರು ಬಿಡಂತ ಐಸಿಸಿ ಬೋರ್ಡ್ ಈಗ ಸೆಕ್ರೆಟರಿ ಆಗಿರ್ತಾರೆ. ಹಂಗಾಗಿ ನಾವು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇವೆ. ನಿಮ್ಮ ಹೈಕಮಾಂಡ್ ನ ಮನವೊಲಿಸೋಗೋಸ್ಕರ, ನಿಮ್ಮ ಹೈಕಮಾಂಡ್ ನ ತೃಪ್ತಿ ಮಾಡೋಗೋಸ್ಕರ ತೆಲಂಗಾಣಕ್ಕೆ ನಮ್ಮ 10 TMC ನೀರನ್ನು ಬಿಟ್ಟಿದ್ರಿ. ಅದೇ ನೀರು 10 TMC ನೀರು ನಮ್ಮ ರೈತರಿಗೆ ಕೊಟ್ಟಿದೆ ಅಂದ್ರೆ ಎಲ್ಲಾ ಬೆಳೆಗಳು ಪಾರಾಗಂತ ಕೆಲಸ ಆಗ್ತಿತ್ತು. ಇವತ್ತು ನಾವು ಹೋಗಿ ನಿಮಗೆ ಮನವಿ ಕೊಟ್ರೆ ನಾವು ಮಹಾರಾಷ್ಟ್ರದಿಂದ ನೀರು ಕೇಳ್ತೀವಿ ಅನ್ನೋದು ಇದು ಸರಿಯಲ್ಲ. ಡ್ಯಾಮ್ನಲ್ಲಿ ನೀರು ಇದಾವೆ, ದಯವಿಟ್ಟು ಬಿಡ್ರಿ. ಅಷ್ಟು ನೀರಿನ ಸಮಸ್ಯೆ ಇತ್ತಂದ್ರೆ ತೆಲಂಗಾಣಕ್ಕೆ ಎದಕ್ಕೆ ನೀರು ಬಿಟ್ರಿ? ನಮ್ಮ ರೈತರ ಜೀವನ ಜೊತೆ ಯಾಕೆ ಚೆಲ್ಲಾಡ್ತಿದ್ರಿ ಅಂತೇಳಿ ಮೂಲಕ ಒತ್ತಾಯ ಮಾಡ್ತೇವೆ. ನಾಳೆ ಎಲ್ಲ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಯಾವ ತರ ನಾರಾಯಣಪುರಕ್ಕೆ ಬಂದು ಹೋರಾಟನ ಯಶಸ್ವಿ ಮಾಡಿದ್ರೆ ಅದೇ ತರ ನಾಳೆ ಬಂದು ತಾವು ಭೀಮರಾಯಗುಡಿ, ಶಾಪುರ್ ತಾಲೂಕಿನ ಭೀಮರಾಯಗುಡಿಗೆ ಬಂದು ಈ ಹೋರಾಟ ಯಶಸ್ವಿ ಮಾಡಬೇಕಂತ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡಿಕೊಳ್ತೀವಿ.